ಹೇಳಿ ಡಾಕ್ಟರ್. ಇವಾಗ ನಾನು ಏನು ಉಲ್ಲೇಖ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಜನರು ಹೋದಾಗ ಅವ್ರಿಗೆ ಉಚಿತವಾಗಿ ಔಷಧಿ ಸಿಗೋ ಹಾಗೆ ಆಗಬೇಕು ಅನ್ನೋ ಒಂದು ಅಂಶ ಹೇಳ್ತಾ ಇದ್ದೆ ನಾನು. ಇದನ್ನು ಯಾಕೆ ನಾವು ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ, ಒಂದು ಬಹಳ ಮಹತ್ವದಂಥ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ವಿಷಯ ಇದೆ. ಅದೇನು ಹೇಳ್ತೀವಿ ಅಂದರೆ, ನಾವು ಮೆಡಿಕಲ್ನೊಳಗೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ, ಶಾರ್ಟ್ ಫಾರ್ OOP. ಇದೇನಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅವನಿಗೆ ಕಾಯಿಲೆ ಬಿದ್ದಾಗ ಅವನು ಎಷ್ಟು ಹಣ ಖರ್ಚು ಮಾಡ್ತಾನೆ ಅನ್ನೋದನ್ನ ಈಗ ನಮ್ಮ ದೇಶದಲ್ಲಿ ಒಂದು ಸರ್ವೆ ಮಾಡಿದೆ. ಈ ಜಗತ್ತಿನಲ್ಲೇ ಅತಿ ಹೆಚ್ಚು ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸ್ ಇರೋದು ನಮ್ಮ ದೇಶದಲ್ಲಿ ಅಷ್ಟೇ. ಸೊ ಅದೇನಪ್ಪ ಅಂದ್ರೆ, ಪ್ರತಿ ವರ್ಷ 55 ಲಕ್ಷ ಜನರನ್ನ ಬಡತನಕ್ಕೆ ತಳ್ಳಲ್ಪಡ್ತಾರೆ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅಂದ್ರೆ ಇವನು ಒಂದು ಕಾಯಿಲೆ ಬಿದ್ದಾಗ ಚಿಕಿತ್ಸೆ ಪಡೆಯಲಿಕ್ಕೆ ಅದರೊಳಗೆ 60-70% ಅವ್ರ ಹಣ ಖರ್ಚು ಮಾಡೋದು ಔಷಧಿಗಳಿಗೆ. ಸೊ ಹೀಗಾಗಿ ನಾವು ಕೇಳ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ನೀವು ಉಚಿತವಾಗಿ ಔಷಧಿಗಳನ್ನ ಲಭ್ಯ ಆಗುವ ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಅಲ್ಲಿರುವಂಥ ವೈದ್ಯರು ಹೊರಗಡೆ ಔಷಧಿಗಳನ್ನ ಬರಬಹುದು. ಸೊ ಈ ನಿಟ್ಟಿನೊಳಗೆ ನಾವು ಬೇರೆ ರಾಜ್ಯದೊಳಗೆ ಇದನ್ನು ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಮಾತನ್ನು ಹೇಳಿದ್ರಿ ನೀವು ಆಗಲೇ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಂದ್ರೆ ಕೇವಲ ಬಡವರಿಗಷ್ಟೇ, ಅವರಷ್ಟೇ ಹೋಗ್ತಾರೆ, ಶ್ರೀಮಂತರೆಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಅದು ನಮ್ಮ ಗೋವಾಕ್ಕೆ ಅಪವಾದ. ಯಾಕಂದ್ರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ GMC ಅಂತ ಹೇಳ್ತೀವಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪ್ರತಿಯೊಬ್ಬ ಶ್ರೀಮಂತರು ಫಸ್ಟ್ ಹೋಗೋದೇ GMCಗೆ, ಗೌರ್ಮೆಂಟ್ ಹಾಸ್ಪಿಟಲ್. ಯಾಕಂದ್ರೆ ಗೋವಾದ ನಮ್ಮ ಒಂದು ಸರ್ಕಾರಿ ಆಸ್ಪತ್ರೆ ಏನಿದೆಯಲ್ಲ, ಅಷ್ಟೊಂದು ಒಳ್ಳೆಯದಿದೆ, ಅಷ್ಟು ಒಳ್ಳೆ ಡಾಕ್ಟರ್ಸು, ಅಷ್ಟು ಒಳ್ಳೆ ಸೇವೆ. ಹೀಗಾಗಿ ಬಡವರು ಹೋಗ್ತಾರೆ, ಶ್ರೀಮಂತರು ಹೋಗ್ತಾರೆ. ಅದು ನಿಜಕ್ಕೂ ಖುಷಿ ಅನಿಸ್ತದೆ ಇಲ್ಲಿ ನಮ್ಮ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿ. ಅದನ್ನ ನಿಜ ತಮ್ಮ ತಿಳಿಸ್ಬೇಕು ಅಂತ ನನಗೆ ತುಂಬಾ ಅನಿಸ್ತೇವೆ. ಅಲ್ಲ, ಇದು ನೀವು ಹೇಳೋದು ನಿಜವಾಗ್ಲೂ ಹೆಮ್ಮೆ ವಿಷಯ. ಮತ್ತೆ ನಾನು ಕೂಡ ಗೋವಾದಲ್ಲಿ ಇರುವಂಥ ಎಲ್ಲ ಜನರಿಗೆ ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ಇಷ್ಟು ಒಳ್ಳೆ ವ್ಯವಸ್ಥೆಯನ್ನು ಅವರು ಮಾಡಿಟ್ಟಿದ್ದಾರೆ. ಮತ್ತೆ ಇದು ನೋಡಿ, ಗೋವಾದಾಗ ಆದರೆ ಕರ್ನಾಟಕದಾಗಿಲ್ಲ, ಇದು ವಿಪರ್ಯಾಸ. ಆದ್ರೆ ಇದನ್ನ ಬೇರೆ ರಾಜ್ಯಗಳು ಕೂಡ ಈ ತರ ಮಾಡಿದ್ದಾರೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ತಮಿಳುನಾಡಿನಲ್ಲಿ 1990ನೇ ಇಸ್ವಿಯಲ್ಲಿ ಅವರು ಉಚಿತ ಔಷಧಿ ಅಭಿಯಾನವನ್ನು ಸ್ಥಾಪಿಸಿದ್ದಾರೆ. ತಮಿಳುನಾಡಾಗಿದೆ, ಕೇರಳ ಆಗಿದೆ, ಆಮೇಲೆ ಉತ್ತರ ಭಾರತದಲ್ಲಿ ರಾಜಸ್ಥಾನದಲ್ಲಿ ಕೂಡ 2003ರಲ್ಲಿ ಆಗಿದೆ. ಸೊ ಹಲವಾರು ರಾಜ್ಯಗಳು ಇದನ್ನು ಮಾಡಿ ತೋರಿಸಿದಾಗ, ನಮ್ಮ ಕರ್ನಾಟಕದಲ್ಲಿ ಯಾಕೆ ನೀವು ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ನಮ್ಮ ದನಿ ಎತ್ತಿದಾಗ, ನಮ್ಮ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ರನ್ನ ಹೋಗಿ ಭೇಟಿಯಾಗಿ ಮನವಿ ಪತ್ರ ಕೊಟ್ಟು ಅವ್ರಿಗೆ ಹೇಳಿದ್ದೀವಿ, ಈ ತರ ವ್ಯವಸ್ಥೆ ಮಾಡಬೇಕು ಮತ್ತು ಮಾಡಲಾಗಿದೆ ಇವಾಗಲೇ ಅಂತ ಹೇಳಿ. ಅವರು ಅದಕ್ಕೆ ಸ್ಪಂದಿಸಿದ್ದಾರೆ. ಇವಾಗ 2023ನೇದು ಏನು ಚಳಿಗಾಲ ಅಧಿವೇಶನ ಬೆಳಗಾವಲ್ಲಿ ಆಯ್ತು, ಇದ್ರ ಬಗ್ಗೆ ಉಲ್ಲೇಖ ಮಾಡಿ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 1 ವರ್ಷ ಆಯ್ತು, ಇನ್ನೂ ಆಗಿಲ್ಲ. ಆದ್ರೆ ನಾವು ಆಸೆನ ಕಳ್ಕೊಳ್ಳೋದು ಬೇಡ, ಇನ್ನೂ ಕೂಡ ನಾವು ಹೆಚ್ಚು ಕೆಲಸ ಮಾಡಬೇಕಾಗಿದೆ. ಮತ್ತೆ ಮತ್ತೊಂದು ಸರಿ ನಾನು ಈ ಗೋವಾ ಜನತೆಗೆ ಅಭಿನಂದನೆ ಅಂತ ಕೊಡ್ತಾರೆ. ಯಾಕಂದ್ರೆ ಇಷ್ಟೊಂದು ಒಳ್ಳೆ ಒಂದು ಆರೋಗ್ಯ ವ್ಯವಸ್ಥೆಯನ್ನು, ಆಸ್ಪತ್ರೆಯನ್ನ ಅವರು ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಕೇವಲ ಗೋವಾದವ್ರಿಗೆ ಅಷ್ಟೇ ಅಲ್ಲ ಡಾಕ್ಟರ್, ನಾನು ಹೇಳ್ತಾ ಇರೋದು, ನಾವು ಇಲ್ಲಿ ಕರ್ನಾಟಕದಲ್ಲಿ ಇದ್ದೀವಿ, ಅವರ ಒಂದು ಬಳಗ ಏನು ರಿಲೇಟಿವ್ಸ್ ಇರ್ತಾರಲ್ಲ ಕರ್ನಾಟಕದಲ್ಲಿ, ಅವ್ರನ್ನೂ ಕೂಡ ಕರ್ಕೊಂಡ್ಬಂದು ಇಲ್ಲೇ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ನಿಜಕ್ಕೂ ನಾವು ಎಷ್ಟು ಜನ ನೋಡಿದ್ದೀನಿ ಈ ಡೆಂಟಲ್ ಹೋಗಿ, ಎಷ್ಟೊಂದು ಜನ ಕರ್ನಾಟಕ, ಇಲ್ಲ ನಮ್ಮ ಮಗಳಿದ್ದಾಳೆ, ಅಳಿಯ ಇದ್ದಾರೆ, ನಮ್ಮ ಕಾಕ ಇದ್ದಾರೆ, ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ತೋರಿಸ್ಕೊಂಡು ನಾನು ತೋರಿಸ್ಕೊಡ್ತಾರೆ, ಹೋಗ್ತಾರೆ. ಆಮೇಲೆ GMCಗೂ ನೋಡಿ ಎಷ್ಟೊಂದು ಜನ ಇಲ್ಲೇ ಟ್ರೀಟ್ಮೆಂಟ್ ಕರ್ನಾಟಕದಿಂದ ಬರ್ತಾರೆ. ಅಷ್ಟೊಂದು ಒಳ್ಳೆಯ ವ್ಯವಸ್ಥೆ ನಮ್ಮ ಗೋವಾದ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ, ಆಸ್ಪತ್ರೆಯಲ್ಲಿ ಇದೆ. ನಿಜಕ್ಕೂ ಹೆಮ್ಮೆ ನನಗೆ ಆ ಒಂದು ವಿಷಯ. ಅದು ಎಲ್ಲ ಕರ್ನಾಟಕದಲ್ಲೂ ಬರಬೇಕು ಅಂತ ನನಗೆ ಆಸೆ. ಹೌದು. ಇನ್ನೊಂದು 2 ವಿಷಯ, ಮುಖ್ಯ ವಿಷಯ ನಾನು ಹೇಳ್ತೀನಿ. ಒಂದೇನಪ್ಪಾ ಅಂತಂದ್ರೆ, ಔಷಧಿಗಳ ಬೆಲೆ. ಇವತ್ತು ಔಷಧಿಗಳ ಬೆಲೆ ಗಗನಕ್ಕೆ ಇಷ್ಟೊಂದು ಸಾಮಾನ್ಯ ಜನರಿಗೆ ಈಗ ಒಂದು ರಿಟೈರ್ಡ್ ಆದಂತಹ ಒಬ್ಬ ಗಂಡ ಹೆಂಡತಿ ಇದ್ರಪ್ಪ ಅಂತಂದ್ರೆ, ಇಬ್ಬರಿಗೂ ಡಯಾಬಿಟಿಸ್ BP ಇತ್ತಪ್ಪ ಅಂತಂದ್ರೆ, ಒಂದು 3-4 ಸಾವಿರ ರೂಪಾಯಿ ಪ್ರತಿ ತಿಂಗಳ ಔಷಧಕ್ಕೆ ಹೋಗ್ಬಿಡ್ತದೆ. ಅವ್ರಿಗೆ 10-11 ಸಾವಿರ ರೂಪಾಯಿ ಪೆನ್ಷನ್ ಇರ್ತದೆ. ಹೇಗೆ ನಿಭಾಯಿಸೋದು, ಅದು ಬಹಳ ಕಷ್ಟ. ಇದು ಯಾಕೆ ಈ ತರ ಆಗ್ತಾ ಇದೆ? ಯಾಕಪ್ಪ ಅಂತ ಹೇಳಿದ್ರೆ, ನಾವು ಗ್ರಾಹಕರು ಇದರಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಮಹತ್ವದಂತ ವಿಷಯ ಇದೆ. ಇವಾಗ ಜೆನೆರಿಕ್ ಮೆಡಿಸಿನ್ ಅಂತ ಬಂದಿದೆ. ಆಮೇಲೆ ನಮ್ಮ ಪ್ರಧಾನಮಂತ್ರಿಯರ ಅವರು ಕೂಡ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಅಂತಲೂ ಇದೆ. ಸೊ ಅಲ್ಲಿ ಹೋದ್ರೆ ನಿಮಗೆ ಜೆನೆರಿಕ್ ಮೆಡಿಸಿನ್ ಅನ್ನ ಕೊಡ್ತೀವಿ. ಜೆನೆರಿಕ್ ಔಷಧಿ ಅಂದ್ರೆ ಏನಪ್ಪಾ, ಇದು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಜೆನೆರಿಕ್ ಅಂದ್ರೆ ಮೂಲ ಔಷಧಿ ಹೆಸರು.
ಅಂದ್ರೆ ನಾವು ಯಾವಾಗ MBBS ಓದ್ತೀವಲ್ಲ ಆವಾಗ ಜನರಿಕ್ ಹೆಸರಿನಲ್ಲೇ ಓದಿರ್ತೀವಿ ನಾವೆಲ್ಲ. ಆಮೇಲೆ ನಾವು ಯಾವ್ದಾದ್ರು ದೇಶ ವಿದೇಶಗಳಲ್ಲಿ ಲೇಖನ ಬರೀತಾ ಇದ್ರೆ, ವೈದ್ಯಕೀಯ ಲೇಖನ ಬರೀತಾ ಇದ್ರೆ ಅಲ್ಲೂ ಕೂಡ ನಾವು ಉಲ್ಲೇಖ ಮಾಡೋದು ಜನರಿಕ್ ಹೆಸರಿನ ಔಷಧಿ ಅಂತ. ಆದ್ರೆ ಈ ಬೇರೆ ಬೇರೆ ಕಂಪನಿಗಳು ಆ ಔಷಧಿಯನ್ನ ಬೇರೆ ಬೇರೆ ಹೆಸರಲ್ಲಿ ಯಾವಾಗ ಮಾರಾಟ ಮಾಡ್ತಾರೆ ಅದಕ್ಕೆ ಬ್ರ್ಯಾಂಡ್ ನೇಮ್ ಅಂತ ಹೇಳ್ತೀವಿ. ಸೊ ಈ ಬ್ರ್ಯಾಂಡ್ ನೇಮ್ ಏನಿದೆ ಅದನ್ನ ಹೆಚ್ಚು ಪ್ರಚಾರ ಮಾಡಿ ಆ ಕಂಪನಿಗಳು ತಮ್ಮದೇ ಶ್ರೇಷ್ಠವಾದದ್ದು, ತಮ್ಮದೇ ಚೆನ್ನಾಗಿರೋದು, ಬಾಕಿದೆಲ್ಲ ಚೆನ್ನಾಗಿಲ್ಲ ಅಂತೇನು ಅಪಪ್ರಚಾರ ಮಾಡ್ತಾರೆ. ಇದರಿಂದ ಜನರು ಮೋಸ ಹೋಗ್ಬಾರ್ದು. ಸೊ ನೀವು ನಿಮ್ಮ ಡಾಕ್ಟರ್ ಕಡೆ ಹೋದಾಗ ನೀವು ಕೇಳಬೇಕು ಯಾವ್ದು ಇದ್ರ ಜನರಿಕ್ ನೇಮ್ ಏನು ಅಂತ. ಇನ್ನೊಂದು ಅತಿ ಮಹತ್ವವಾದಂತಹ ವಿಷಯ ನಾನು ಹೇಳ್ಬೇಕಾಗಿದೆ. ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಕೊರೋನಾದಿಂದ ಎಷ್ಟು ಜನ ಹಾನಿ ಉಂಟಾದ್ರು ಅಂತ ನಮಗೆಲ್ಲ ಗೊತ್ತಲ್ಲ. ಪ್ರಶ್ನೆ ನಾನು ಕೇಳೋಳೆ ಇದೆ ನಿಮಗೆ. ಆದ್ರೆ ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಈಗೇನು ಆಂಟಿಬಯೋಟಿಕ್ಸ್ ನಾವು ತಗೊಳ್ತಾ ಇದ್ದೀವಿ, ಜೀವರೋಧಿಗಳು ಅಂತ ಹೇಳ್ತೀವಿ ನಾವು, ಅದಕ್ಕೆ ಈ ಸೂಕ್ಷ್ಮ ಜೀವಾಣುಗಳು ಅವು ಕೆಲಸ ಮಾಡ್ತಾ ಇಲ್ಲ, ರೆಸಿಸ್ಟೆನ್ಸ್ ಆಗ್ತಾ ಇದೆ. ಇದು ಜಾಗತಿಕ ಮಟ್ಟದಲ್ಲೂ ಕೂಡ ಒಂದು ಅತಿ ದೊಡ್ಡ ಸಮಸ್ಯೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ, ಇವತ್ತಿನ ದಿವಸ ನಾವು ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನ ಸಮುದಾಯದ ಜವಾಬ್ದಾರಿ ತಗೊಂಡು ನಿಭಾಯಿಸಲಿಕ್ಕೆ ರೆಡಿ ಆಗದೆ ಹೋದ್ರೆ ಇವಾಗ ಎಷ್ಟು ಜನ ಕೊರೋನಾದಿಂದ ಸಾಯ್ತಾ ಇದ್ದಾರೆ, ಅದ್ರ 10 ಪಟ್ಟು ಜನ ಪ್ರತಿ ವರ್ಷ ನಾವು ಸಾಯ್ತಾ ಇದ್ದೀವಿ. ಸೊ ಇದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಗ್ಗೆ ನಾವು ಏನ್ ಮಾಡ್ಬೇಕಪ್ಪ? ಜನಸಾಮಾನ್ಯರು ಕೇಳೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ಏನೇ ಕಾಯಿಲೆ ಇದ್ದಾಗ ನೀವು ದಯಮಾಡಿ ನಿಮ್ಮ ವೈದ್ಯರ ಹತ್ರ ಕೇಳ್ರಿ, ನೀವು ಆಂಟಿಬಯೋಟಿಕ್ ಬರೆದಿದ್ದೀರಾ ಅಂತ. ಆಂಟಿಬಯೋಟಿಕ್ ಬರೆದಿದ್ರೆ ಅದನ್ನ ಸರಿಯಾದ ಪ್ರಮಾಣದಲ್ಲಿ ಪರಿಪೂರ್ಣ ದಿವಸ ತಗೋಬೇಕು, ಮಧ್ಯ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇದು ಒಂದು. ಆಮೇಲೆ ಅನಾವಶ್ಯಕವಾಗಿ ಆಂಟಿಬಯೋಟಿಕ್ ತಗೊಳ್ಬೇಡಿ. ಯಾಕಂದ್ರೆ ಆಮೇಲೆ ಅನಾವಶ್ಯಕವಾಗಿ ತಗೊಂಡು ಅದೇನು ಕೆಲಸ ಮಾಡೋದಿಲ್ಲ, ಮತ್ತೆ ರೆಸಿಸ್ಟೆನ್ಸ್ ಹೆಚ್ಚಾಗ್ತದೆ. ಇದು ಸೈಡ್ ಎಫೆಕ್ಟ್ ಏನಿದೆ ಅಲ್ಲ, ಇದು ನಮ್ಮ ಅಲೋಪತಿ ಮೆಡಿಸಿನ್ ಎಲ್ಲ ಔಷಧಿಗಳು ಸೈಡ್ ಎಫೆಕ್ಟ್ ಇದ್ದೇ ಇದೆ. ಆದರೆ ಅದನ್ನ ಜಾಗೃತಿ ವಹಿಸಬೇಕು, ಯಾವುದರಿಂದ ಆಗ್ತದೆ ಯಾರಿಗೆ ಆಗೋದಿಲ್ಲ ಅನ್ನೋದಕ್ಕೆ. ಪ್ರತಿಯೊಂದು ಔಷಧಿಗೂ ನಾವು ಅದಕ್ಕೆ ಮಾಹಿತಿ ಇರುತ್ತೆ. ಈ ಮಾಹಿತಿ ಬಗ್ಗೆ ಕೇಳಿದಾಗ ಇನ್ನೊಂದು ಜ್ಞಾಪಕ ಬರ್ತದೆ. ಏನಪ್ಪಾ ಅಂತಂದ್ರೆ, ಔಷಧದ ಬಗ್ಗೆ ಸರಿಯಾದ ಮಾಹಿತಿ ಇರೋದು ಅತಿ ದೊಡ್ಡ ಆಸ್ತಿ ಅಂತ ಹೇಳ್ತೀವಿ ನಾವು. ಆ ಔಷಧಿ ಬಗ್ಗೆ ನಿಮ್ಮ ಹತ್ರ ಸರಿಯಾದ ಮಾಹಿತಿ ಇಲ್ಲ ಅಂತಂದ್ರೆ ಆ ಔಷಧಿ ದುರ್ಬಳಕೆ ಆಗೋದು ಖಚಿತ. ಔಷಧಿಗಳ ದುರ್ಬಳಕೆ ಆಗಬಾರ್ದಪ್ಪ ಅಂತಂದ್ರೆ ಅದಕ್ಕೆ ಸರಿಯಾದ ವೈಜ್ಞಾನಿಕ ಮಾಹಿತಿಯನ್ನು ಸಿಗೋದು ಅತಿ ಮಹತ್ವವಾದದ್ದು. ಆದ್ರೆ ಔಷಧಿ ಕಂಪನಿಗಳು ಏನ್ ಮಾಡ್ತಾರೆ, ಎಲ್ಲ ತಿರುಚಿ ಮುಚ್ಚಿ ಅದನ್ನ ಸೈಡ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಮಾಡಿ, ಇಂಡಿಕೇಶನ್ಸ್ ಎಲ್ಲ ಜಾಸ್ತಿ ಮಾಡಿ, ಈ ತರ ಎಲ್ಲ ತಪ್ಪು ಮಾಹಿತಿಯನ್ನು ಕೊಡೋದು ಬಹಳಷ್ಟು ಮಟ್ಟಿಗೆ ನಾವು ಕಾಣ್ತಾ ಇದ್ದೀವಿ. ಆಮೇಲೆ ವೈದ್ಯರಿಗೂ ಕೂಡ ಅವರು ಹೋಗಿ ಔಷಧಿಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಇದು ಹಲವಾರು ಅಧ್ಯಯನಗಳು ಇದನ್ನ ಕಂಡುಹಿಡಿದಿದ್ದಾವೆ, ಯಾವ ರೀತಿಯಾಗಿ ಇದು ಒಂದು ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಇದಕ್ಕೆ ಏನ್ ಬೇಕಪ್ಪ ಅಂತ ಹೇಳಿದ್ರೆ, ಒಂದು ಇಂಡಿಪೆಂಡೆಂಟ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಅಂದರೆ ಯಾವುದೇ ಒಂದು ಔಷಧ ಕಂಪನಿಗಳ ಪ್ರಭಾವ ಇಲ್ಲದೆ ಇರುವಂತಹ ಒಂದು ಗುಂಪು ಇದನ್ನ ಈ ಮಾಹಿತಿಯನ್ನ ಒದಗಿಸ್ಲಿಕ್ಕೆ, ಏನು ಸರಿಯಾದ ವೈಜ್ಞಾನಿಕ ಮಾಹಿತಿ ಔಷಧಿಗಳ ಬಗ್ಗೆ ಏನಿದೆ ಅದನ್ನ ಒದಗಿಸುವಂತ ಒಂದು ವ್ಯವಸ್ಥೆ ನಮ್ಮ ಸರ್ಕಾರಗಳೆಲ್ಲ ಮಾಡೋ ಬಹಳ ಅವಶ್ಯಕತೆ ಇದೆ. ಇವಾಗ ನೋಡ್ರಿ, ನಮ್ಮ ದೇಶದೊಳಗೆ ಸಾವಿರಾರು ಟಾನಿಕ್ಸ್ ಅದಾವ. ಈ ಟಾನಿಕ್ಸ್ ಯಾವುದಕ್ಕೂ ಉಪಯೋಗ ಇಲ್ಲ. ಖರೆ ಹೇಳ್ಬೇಕಂದ್ರೆ ನಿಮ್ಗೆ ಯಾವ್ದು ಶಕ್ತಿ ಕೊಡೋದಿಲ್ಲ, ತಾಕತ್ ಕೊಡೋದಿಲ್ಲ, ಏನೇನು ಮಾಡೋದಿಲ್ಲ. ಆದ್ರೆ ಎಷ್ಟು ನಾವು ವ್ಯಾಪಕವಾಗಿ ಉಪಯೋಗಿಸ್ತೀವಿ. ನಾನು ಕೂಡ ಡಾಕ್ಟರ್ ಜೊತೆ ತುಂಬಾ ತಿರುಗಾಡಿ ಬಂದು ಸುಮಾರು ಒಂದು ನವರಾತ್ರಿಗೆ ತುಂಬಾ ಕಾಲೆಲ್ಲ ಹರಿತಾ ಇತ್ತು. ಡಾಕ್ಟರ್ ಹತ್ರ A to Z ಕೊಟ್ಟು ವಿಟಮಿನ್ಸ್ ಕಡಿಮೆ ಆಗಿದೆ ಅಂತ. ಅದೇ ನೀವು ಹೇಳಿದಾಗ ನೆನಪಾಗುತ್ತೆ. ಅಲ್ಲ, ನಿಮಗೆ ದಣಿಕೆ ಆದಾಗ, ಸುಸ್ತಾದಾಗ ನಿಮ್ಗೆ ರೆಸ್ಟ್ ಬೇಕು, ಒಳ್ಳೆ ಆಹಾರ ಬೇಕು. ರೆಸ್ಟ್ ಆಯ್ತು, ಒಂದು ಸ್ನಾನ ಆಯ್ತು ಅಂದ್ರೆ ನೀವು ಫ್ರೆಶ್ ಆಗಿಬಿಡ್ತೀವಿ. ಆದ್ರೆ ಅದ್ರ ಬಗ್ಗೆ ಟಾನಿಕ್ ಉಪಯೋಗ ಏನು? ಒಂದು B ಕಾಂಪ್ಲೆಕ್ಸ್ ತಗೊಳ್ತೀವಿ. ಆ B ಕಾಂಪ್ಲೆಕ್ಸ್ ನಿಮ್ ದೇಹದಲ್ಲಿ ಕೊಡ್ತಾ ಇದ್ರೆ ಸರಿ ತಗೊಳ್ರಿ, ಬಟ್ ಇಲ್ಲದೆ ಹೋದ್ರೆ ಏನು ಅರ್ಥ ಇಲ್ಲ. ಅದೇ ರೀತಿಯಾಗಿ ಈ ಕೆಮ್ಮಿನ ಸಿರಪ್ಸ್ಗಳೆಲ್ಲ ಬರ್ತವೆ, ಅದು ಕೂಡ ಬಹಳಷ್ಟು ಮಟ್ಟಿಗೆ ಏನಿದೆ ಅನಾವಶ್ಯಕವಾಗಿದೆ. ಸೊ ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅನಾವಶ್ಯಕ ಔಷಧಿಗಳ ಹಾಳಿ ಬಹಳ ಆಗ್ಬಿಟ್ಟಿದೆ. ಇಷ್ಟ ಆಗ್ಬಿಟ್ಟಿದಲ್ಲ, ಅವಶ್ಯಕ ಔಷಧಿಗಳನ್ನ ಅದನ್ನ ಮೂಲೆಗೆ ತಂತಾ ಇದೆ, ಸಿಗದಂಗೆ ಮಾಡ್ತಾ ಇದೆ. ಇದು ಒಂದು ದೊಡ್ಡ ಗಂಟಾಂತರದ ವಿಷಯ. ಇದಲ್ಲದೇನೆ ನಮ್ಮ ಬಹಳ ಹೆಮ್ಮೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶ ಇವತ್ತು ಜಗತ್ತಿನ ಹಲವಾರು ದೇಶಗಳಿಗೆ ಔಷಧಿಯನ್ನ ರಫ್ತು ಮಾಡ್ತಾ ಇದೆ. ಬಹಳ ಹೆಮ್ಮೆ ವಿಷಯ.
ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಆದರೆ ಇದರಲ್ಲಿ ಒಂದು ಸಮಸ್ಯೆ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಹಲವಾರು ಕಳಪೆ ಔಷಧಿಗಳು ನಮ್ಮಲ್ಲಿ ಕಂಡುಬಂದಿದೆ. ಇವು ಮೊನ್ನೆ ನೀವು ಹೋದ ವರ್ಷ ನೀವು ಕೇಳಿರ್ಬೋದು, ಹಲವಾರು ದೇಶಗಳಲ್ಲಿ ಈ ಕೆಮ್ಮಿನ ಸಿರಪ್ಪನ್ನು ತಗೊಂಡು ಮಕ್ಕಳು ಸತ್ತು ಹೋದ್ರು ಅಂತ ಭಾರತ ದೇಶದಿಂದ ಬಂದಂಥ ಔಷಧಿಗಳು. ಈ ಥರ ಆಗಬಾರ್ದು. ಇದು ನಮ್ಮ ದೇಶದಲ್ಲಿ ಇರುವಂತಹ ಔಷಧ ಕಂಪನಿಗಳಿಗೆ ಕೆಟ್ಟ ಹೆಸರು ಮತ್ತು ನಮ್ಮ ದೇಶಕ್ಕೂ ಒಂದು ಕೆಟ್ಟ ಕಳಂಕ ಇದೆ. ಈ ಥರ ಆಗದೇ ಇರುವಾಗ ನಾವು ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ಔಷಧ ನಿಯಂತ್ರಣಾಧಿಕಾರಿಗಳು ಅದನ್ನು ಸರಿಯಾಗಿ ವ್ಯವಸ್ಥೆಯನ್ನು ಉಂಟು ಮಾಡಬೇಕು ಮತ್ತು ಸರಿಯಾದ ಒಂದು ವಾತಾವರಣ ತಯಾರು ಮಾಡಬೇಕು. ಈಗ ಔಷಧನ್ನು ಸರಿಯಾಗಿ ಕೊಡಬೇಕು, ಅದನ್ನ ಸದ್ಬಳಕೆ ಆಗಬೇಕು. ಜೊತೆಗೆ ಈಗ ಮೊನ್ನೆ ಒಂದು ಪೇಪರ್ನಲ್ಲಿ ಓದಿದ್ದೆ ಡಾಕ್ಟರ್, ನಾನು ಬಹುಶಃ ಒಂದು 14-18 ವರ್ಷದ ಹುಡುಗ, ಅವನು ಒಬ್ಬನೇ ಮಗ, ಅವನಿಗೆ ಡೆಂಗು ಆಗಿತ್ತು. ಒಳ್ಳೆ ದೊಡ್ಡ ಹಾಸ್ಪಿಟಲ್ ಸೇರಿಸಿದ್ರು. ಬಟ್ ಡಾಕ್ಟ್ರ್ ಅವರು ಒಂದು ಸ್ಪೆಷಲಿಸ್ಟ್ ಡಾಕ್ಟ್ರೇ ಬೇರೆ, ಬಟ್ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡ್ರು, ಟ್ರೀಟ್ಮೆಂಟ್ ಕೊಟ್ಟರು, ಉಳಿಯಿಲ್ಲ. ಹಾಗೆಲ್ಲ ಅದು ಕೂಡ ಒಂದು ಒಳ್ಳೆಯ ಏನೋ ಸೇವೆ ಆಗಬೇಕು ಜನಕ್ಕೆ. ಪೇಷಂಟ್ ಹೋಗಿ ದೇವ್ರಂತ ಹೋಗಿರ್ತಾರೆ ಡಾಕ್ಟರ್ ಅಂದರೆ, ಆವಾಗ ಆ ಒಂದು ಭರವಸೆಯನ್ನು ಕಳ್ಕೊಳ್ಬಾರ್ದು ಜನ. ಅಷ್ಟು ಒಂದು ಅವರು ಒಳ್ಳೆಯ ಒಂದು ಸೇವೆಯನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಹೇಳಬೇಕಂದ್ರೆ ನಮ್ಮ ದೇಶದಲ್ಲಿ ಏನಿದೆ, ಖಾಸಗಿ ವಲಯನೇ ಹೆಚ್ಚಿದೆ. ಒಂದು ಅಧ್ಯಯನದ ಪ್ರಕಾರ ಸುಮಾರು 80% ಸೇವೆಗಳು ಖಾಸಗಿ ಜನಕ್ಕೆ, ಕೇವಲ 20% ಅಷ್ಟೇ ಗೌರ್ಮೆಂಟ್. ಇದು ಖರೆ ಉಲ್ಟಾ ಆಗಬೇಕು. ಹೆಚ್ಚು ಜನ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಲಭ್ಯ ಆಗಬೇಕು, ಮತ್ತೆ ಅಲ್ಲಿ ಅನಾವಶ್ಯಕ ಔಷಧಿಗಳನ್ನ ಲಭ್ಯ ಆಗೋದನ್ನ ಸ್ಟಾಪ್ ಮಾಡಬೇಕು, ಒಳ್ಳೆಯ ಸೌಲಭ್ಯ ಒದಗಿಸಬೇಕು. ಸೊ ಇದೆಲ್ಲ ಮಾಡಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ನಾವು ಕೂಡ ನಮ್ಮ ಆರೋಗ್ಯ ಮಂತ್ರಿಗಳ ಕಡೆ ಸಾಕಷ್ಟು ಗಮನ ಕೊಡಬೇಕು. ಅಲ್ಲ ಅಷ್ಟೇ ಅಲ್ಲ, ಜನಸಾಮಾನ್ಯರು ಕೂಡ ನಮ್ಮ ಶಾಸಕರಿಗೆ ಮತ್ತೆ ನಮ್ಮ ಆರೋಗ್ಯ ಮಂತ್ರಿಗಳಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಬೇಕು ಮತ್ತೆ ಹೇಳಬೇಕು. ಯಾಕಂದ್ರೆ ಈ ಜಗತ್ತಲ್ಲಿ ಅತಿ ಶಕ್ತಿಶಾಲಿ ಅಂದ್ರೆ ಜನಬಲ. ಯಾವಾಗ ಜನ ಒಂದು ಪುಕಾರ ಮಾಡ್ತಾರೆ, ಅದು ಆವಾಗ ಆಗ್ಲಿಕ್ಕೆ ಸಾಧ್ಯ ಇದೆ. ಅನಂತರ ಡಾಕ್ಟರ್ ಇಷ್ಟೆಲ್ಲ ಹೇಳಿದ್ರೆ, ಇನ್ನು ಜಾಗೃತಿ ಬಗ್ಗೆನೂ ನಾನು ಕೇಳ್ತೀನಿ. ಆನಂತರ ಈ ನೀವು ಇಶ್ಯೂ ಬೇಸ್ಡ್ ಲೇಖನಗಳನ್ನೆಲ್ಲ ಬರೆದ ಪುಸ್ತಕಗಳನ್ನು ಬರೀತೀರಿ, ಅದ್ರ ಬಗ್ಗೆ ಯಾವ್ಯಾವ ಬರ್ದಿದ್ದೀರಾ, ಯಾವ್ಯಾವ ಬೇಸ್ಡ್ ವಿಷಯಗಳನ್ನು ತೊಗೊಂಡು ಬರ್ತಿದ್ದೀರಾ ಸ್ವಲ್ಪ ಹೇಳ್ತೀನಿ ನನಗೆ. ಅಲ್ಲ, ಇದು ನಾನೀಗೇನು ಔಷಧಿಗಳ ಬಗ್ಗೆ ಹೇಳಿದೆ ಅದ್ರ ಬಗ್ಗೆನೇ ಬರ್ತೀನಿ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಅವಶ್ಯಕ ಔಷಧಿಗಳು ಅಂತ ಒಂದು ಪಟ್ಟಿ ಇದೆ, ವಿಶ್ವ ಆರೋಗ್ಯ ಸಂಸ್ಥೆ ಮಾಡಿರುವಂಥ ಪಟ್ಟಿ. ಅದು ಪ್ರತಿ 2 ವರ್ಷಕ್ಕೊಂದ್ಸರಿ ರಿವೈಸ್ ಆಗ್ತದೆ. ಸೊ ಅದರದ್ದು ರೀಸೆಂಟ್ ಲಿಸ್ಟ್ ಪ್ರಕಾರ ಕೇವಲ 375 ಔಷಧಿಗಳನ್ನ. ಆದರೆ ನಮ್ಮ ದೇಶದೊಳಗೆ ಎಷ್ಟದವಪ್ಪ ಔಷಧಿ? ಖರೆ ಹೇಳ್ಬೇಕಂದ್ರೆ ಬಹಳ ದೊಡ್ಡ ದುರ್ದೈವ, ನಮ್ಮ ಡ್ರಗ್ ಕಂಟ್ರೋಲ್ ಕೂಡ ಗೊತ್ತಿಲ್ಲ ಅಥವಾ ಹೇಳ್ತಾ ಇಲ್ಲ. ನಮ್ಮ ಒಂದು ಅಂದಾಜಿನ ಪ್ರಕಾರ 80,000 ಔಷಧಿ ಅದಾವ. ಸೊ ಎಷ್ಟು ನೀವು ಇದು ನಿಮಗೊಂದು ಐಡಿಯಾ ಕೊಡ್ತದೆ ಯಾವ ರೀತಿ ಇದು ಸಮಸ್ಯೆ ದೊಡ್ಡ ಸಮಸ್ಯೆ, ಬಗೆಹರಿಲಾರದಂತ ಸಮಸ್ಯೆ, ಸಾಧ್ಯ ಇದೆ. ಆದ್ರೆ ಅದಕ್ಕೆ ಏನ್ ಬೇಕಪ್ಪ ಅಂತಂದ್ರೆ ಸರಿಯಾದ ರಾಜಕೀಯ ಇಚ್ಛಾಶಕ್ತಿ ಬೇಕು. ಮತ್ತೆ ರಾಜಕೀಯ ಇಚ್ಛಾಶಕ್ತಿ ಬರ್ಬೇಕಂದ್ರೆ ಜನರು ಹೋರಾಟ ಮಾಡ್ಬೇಕು. ಅದನ್ನ ತಮ್ಮ ಅಲ್ಲ, ಯಾವುದೇ ಪಕ್ಷ ಇರಲಿ, ಯಾವುದೇ ಪಕ್ಷದಲ್ಲಿರಲಿ, ನಮ್ಮ ಸಂಸದರಿರ್ಲಿ, ನಮ್ಮ MLA ಇರಲಿ, ಅವ್ರ ಹತ್ರ ಹೋಗಿ ಮನವಿ ಮಾಡಿ ಈ ತರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಮಗೆ ಔಷಧಿಗಳು ಕಳಪೆ ಬೇಡ, ಗುಣಮಟ್ಟ ಅವಶ್ಯಕ ಔಷಧಿಗಳೇ ಬೇಕು, ಅನಾವಶ್ಯಕ ಔಷಧಿಗಳು ಬೇಡ. ಸೊ ಹೀಗಾಗಿ ಈ ಅಂಶಗಳನ್ನ ನಾವು ನಮ್ಮ ಜನಪ್ರತಿನಿಧಿ ಏನಿದ್ದಾರೆ ಅವ್ರ ಗಮನಕ್ಕೂ ತರೋದು ಮುಖ್ಯವಾದ ಮಾರ್ಗ. ಎಲ್ಲರೂ ಮಾಡಬೇಕು ಒಗ್ಗಟ್ಟಾಗಿ, ಅಂದಾಗೆ ಅದು ಆ ಒಂದು ಕಾರ್ಯ. ಇನ್ನೊಂದು ಕೊನೆಯ ವಿಷಯ ಹೇಳ್ತೀನಿ ನಾನು. ನಾವು ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಒಂದು ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕಿದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕೇಂದ್ರ ಸರ್ಕಾರ ಒಂದು ಕಾನೂನು ತಂದಿದೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಔಷಧ ಕಂಪನಿಗಳು ಈ ವೈದ್ಯರಿಗೆ ಕೊಡುವಂತ ಗಿಫ್ಟ್ ಏನಿದೆಯಲ್ಲ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಅಂತ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿ. ಆದ್ರೆ ಬೆಂಗಳೂರು ಮತ್ತೆ ಅಲ್ಲಿ ಸುತ್ತಮುತ್ತ ಇರುವಂತಹ ಔಷಧಿ ಕಂಪನಿಗಳು ಅವ್ರೇನು ಇದನ್ನ ಚಾಲೆಂಜ್ ಮಾಡಿದ್ದಾರೆ, ಈ ಒಂದು ಸರ್ಕ್ಯುಲರ್ನ ಚಾಲೆಂಜ್ ಮಾಡಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಬೇರೆ ಎಲ್ಲದಕ್ಕೂ ನೀವು ಟ್ಯಾಕ್ಸ್ ಹಾಕಿ, ಆದ್ರೆ ನಾವು ಡಾಕ್ಟರ್ಗೆ ಔಷಧಿಗಳನ್ನ ಏನ್ ಕೊಡ್ತೀವಲ್ಲ ಅದಕ್ಕೆ ಹಾಕ್ಬೇಡ್ರಿ. ಸೊ ನಾವು ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಇದನ್ನ ಇಂಟರ್ವ್ಯೂನ್ ಆಗಿದ್ದೀವಿ, ಮತ್ತೆ ನಮ್ಮ ಕೇಸ್ ಅಕ್ಸೆಪ್ಟ್ ಆಗಿದೆ, ಕೇಸ್ ನಡೀತಾ ಇದೆ. ಸೊ ನಾವೇನ್ ಹೇಳ್ತಾ ಇದೀವಪ್ಪ ಅಂತ ಹೇಳಿದ್ರೆ, ಒಬ್ಬ ವೈದ್ಯ ಆ ಔಷಧ ಗುಣಮಟ್ಟ ಕಂಡುಹಿಡಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಈಗ ಔಷಧ ಗುಣಮಟ್ಟ ಕಂಡುಹಿಡಬೇಕಂದ್ರೆ ಅದಕ್ಕೆ ಲ್ಯಾಬೊರೇಟರಿ ಬೇಕು, ಅದಕ್ಕೆ ಒಂದು ಸೈಂಟಿಫಿಕ್ ಸೆಟಪ್ ಅದಕ್ಕೆ ಸೆಟಪ್ ಬೇರೆ ಇರ್ತದೆ. ಆ ಡ್ರಗ್ ಕ್ವಾಲಿಟಿಯನ್ನು ಕಂಡುಹಿಡಲಿಕ್ಕೆ ಒಂದು ಟೆಸ್ಟಿಂಗ್ ಲ್ಯಾಬೊರೇಟರೀಸ್ ಬೇಕು.
ಅದು ಬೇರೆ. ಆ ಒಂದು ವೈದ್ಯರೇನು ರೋಗಿಗಳನ್ನ ನೋಡ್ತಾರೆ, ಆ ಲ್ಯಾಬ್ ಫೆಸಿಲಿಟಿ ಅವ್ರ ಹತ್ರ ಇರೋದಿಲ್ಲ. ಸೊ ಅವ್ರಿಗೆ ಈ ಥರ ಗಿಫ್ಟನ್ನ ಕೊಡಲೇಬಾರ್ದು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಸೊ ಇದು ಕೇಸ್ ನಡೀತಾ ಇದೆ ಇವಾಗಿಂದ ಕರ್ನಾಟಕ ಹೈಕೋರ್ಟಲ್ಲಿ ನಡೀತಾ ಇದೆ. ಸೊ ಇದು ನಮ್ಮ ಡ್ರಗ್ ಆಕ್ಷನ್ ಫೋರಮ್ ಕರ್ನಾಟಕದ ಕೆಲಸದ ಬಗ್ಗೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀನಿ. ನಮ್ದೊಂದು ಬ್ಲಾಗ್ ಕೂಡ ಇದೆ, ಆ ಬ್ಲಾಗಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಇನ್ನೊಂದು ವಿಷಯ ನಾನು ನಿಮ್ಗೆ ಕೇಳಬೇಕಾಗ್ತದೆ. ಈ ಕೊರೋನಾ ಆಯಿತು, 1 ಡೋಸ್ 2 ಡೋಸ್ ತೊಗೊಂಡು 3ನೇ ಡೋಸ್ ಕೂಡ ಕೊಟ್ಟರು. ಆ 3ನೇ ಡೋಸ್ ತೊಗೊಂಡ್ಮೇಲೆ ಸುಮಾರು ಜನಕ್ಕೆ ಏನೋ ಸೈಡ್ ಎಫೆಕ್ಟ್ ಆಯಿತು, ಏನೇನೋ ಕೇಳ್ಪಟ್ಟೆ ನಾನು. ಇವಾಗಲೂ ಕೇಳ್ತಾ ಇದ್ದೆ, ಅದರಿಂದ ಏನೋ ಅಟ್ಯಾಕ್ ಆಗಿ ಎಷ್ಟೋ ಜನ ಹೋಗ್ತಾ ಇದ್ದಾರೆ ಹಾಗೆ ಅಂತ. ಅದು ನಿಮ್ಮ ಪ್ರಕಾರ, ಅಂದರೆ ನೀವು ಸಾಕಷ್ಟು ಅದ್ರ ಬಗ್ಗೆ ತಿಳುವಳಿಕೆ ಇರೋದ್ರಿಂದ ನಾನು ಈ ಪ್ರಶ್ನೆ ನಿಮ್ಮನ್ನು ಇರ್ತಾ ಇದ್ದೇನೆ, ಅದು ನಿಜಾನ? 3rd ಡೋಸ್ ಎಫೆಕ್ಟ್ ಆಗಿದೆ ಎಲ್ಲರಿಗೂ? ಎಷ್ಟು ಜನ ಅಟ್ಯಾಕ್ ಆಗಿ ಹೋಗ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ವಯಸ್ಸಿನವರು ಅಥವಾ ಲೋ BP ಆಗಿ ಹೋಗ್ತಾ ಇದ್ದಾರೆ? ಆ 3rd ಡೋಸದ್ದು ಎಫೆಕ್ಟ್ ಹೇಗೆ, ಅಥವಾ ಬೇರೆ ಏನಾದರೂ ಅದಕ್ಕೆ ಕಾರಣ ಇರಬಹುದಾ ಅಂತ? ಇದು ಜಗತ್ತಿನಾದ್ಯಂತ ಪ್ರಚಲಿತವಾಗಿರುವಂತಹ ಸಾಮಾನ್ಯ ಪ್ರಶ್ನೆ. ಅದಕ್ಕೆ ನಾನು ಇದು ಒಂದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಚುಚ್ಚುಮದ್ದು ಅಥವಾ ವ್ಯಾಕ್ಸಿನ್ ನಾವೇನು ಕೊರೋನಾ ಕಂಡು ಹಿಡಿದ್ವಿ, ಬಹಳ ಒಂದು ಕಡಿಮೆ ಸಮಯದಲ್ಲಿ, ಪರಿಸ್ಥಿತಿನೂ ಹಾಗೆ ಇರ್ತಾರೆ, 8 ತಿಂಗಳ 6ರಿಂದ 8 ತಿಂಗಳಲ್ಲಿ ಇದು ವೈದ್ಯಕೀಯವಾಗಿ ಸಾಧ್ಯನೇ ಇಲ್ಲ. ನೀವು ಈಗ ಮೊದಲು ನಾವು ಕಂಡು ಹಿಡಿದಂತ ಪೋಲಿಯೋ ವ್ಯಾಕ್ಸಿನ್ ಅವೆಲ್ಲ ನೋಡಿದ್ರೆ ಸುಮಾರು 10-12 ವರ್ಷ ಕ್ಲಿನಿಕಲ್ ಟ್ರಯಲ್ ಮಾಡಿ ಟೆಸ್ಟ್ ಮಾಡಿ ನೋಡಿ. ಆದ್ರೆ ಕೊರೋನಾದಲ್ಲಿ ಏನಾಯ್ತಪ್ಪ ಅಂತ ಅನಿವಾರ್ಯ ಇತ್ತು, ಜನರಿಂದ ಒತ್ತಡ ಇತ್ತು, ರಾಜಕಾರಣಿಗಳಿಗೂ ಸರ್ಕಾರಗಳಿಗೂ ಏನಾದ್ರೂ ಒಂದು ಮಾಡಿ ತೋರಿಸ್ಬೇಕು. ಅದು ಪರಿಣಾಮಕಾರಿ ಆಗ್ತದೋ ಇಲ್ಲೋ ಅನ್ನೋದನ್ನ ಯೋಚನೆ ಮಾಡಿಲ್ಲ ನಾವು. ಸೊ ಆಮೇಲೆ ಇನ್ನೊಂದು ಅತಿ ದೊಡ್ಡ ದುರ್ದೈವ ಏನಪ್ಪಾ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಔಷಧಿ ಕಂಪನಿಗಳು ಸಾಕಷ್ಟು ಹಣ ಮಾಡ್ಕೊಂಡಿರ್ತೀವಿ, ಬಹಳಷ್ಟು ಪ್ರಾಫಿಟ್ ಮಾಡ್ಕೊಂಡು ಇದು ದೊಡ್ಡ ದುರ್ದೈವ. ಔಷಧಿ ಕಂಪನಿಗಳು ಈ ರೀತಿಯಾಗಿ ಇದನ್ನ ಪ್ರಾಫಿಟ್ ಮಾಡ್ಕೊಳ್ಳೋದು ಅಲ್ಲ, ನಮ್ಮ ದೇಶದ ಕಂಪನಿ ಬಿಡ್ರಿ, ವಿದೇಶದಲ್ಲಿ ಇರುವಂತ ಅಮೆರಿಕದ್ದು ಮತ್ತೆ ಈ ಯುರೋಪದ ಔಷಧಿ ಕಂಪನಿಗಳು ಭಯಂಕರ ದುಡ್ಡು ಲಾಭ, ಭಯಂಕರ ಲಾಭ. ಮತ್ತೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು, ನಾನಿವತ್ತು ಈ ಚುಚ್ಚುಮದ್ದನ್ನ ವ್ಯಾಕ್ಸಿನೇಷನ್ ಕಂಡಿದ್ರೆ ಖಂಡಿತ ಮಾರುಕಟ್ಟೆ ಇದೆ. ಯಾಕಂದ್ರೆ ಎಲ್ಲಾ ಸರ್ಕಾರದ ಅವರು ಕೇಳ್ತಾ ಇದ್ದಾರೆ. ಸೊ ಇದನ್ನ ಅವರು ಮತ್ತೆ ಅದಕ್ಕೆ ಸಾಕಷ್ಟು ಸಬ್ಸಿಡಿನೂ ಕೂಡ ಅವ್ರಿಗೆ ಪಡ್ಕೊಂಡ್ರು, ಸಾಕಷ್ಟು ಪ್ರಾಫಿಟ್ ಅನ್ನ ಮಾಡ್ಕೊಂಡ್ರು. ಸೊ ಇದು ಒಂದು ದೊಡ್ಡ ದುರ್ದೈವ. ಇದು ಆದ್ಮೇಲೆ ಸಂಯುಕ್ತ ರಾಷ್ಟ್ರ ಇವಾಗ ಒಂದು ಕಮಿಟಿಯನ್ನು ಸೆಟಪ್ ಮಾಡಿದೆ, ಅದರಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಈ ಮುಂದಿನ ಈ ರೀತಿಯಾದಂತಹ ಒಂದು ಕೊರೋನಾ ಟೈಪ್ ಏನಾದರೂ ಆದರೆ ಯಾವ ರೀತಿಯಾದಂತಹ ತಯಾರಿ ನಮ್ಮಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಇವಾಗ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಆ ಚರ್ಚೆಯನ್ನು ಕೂಡ ಯುರೋಪ್ ಮತ್ತು ಅಮೆರಿಕ ಹೋಗ್ತಾ ಇಲ್ಲ. ಅವ್ರು ಹೇಳ್ತಾ ಇದಾರೆ, ಇಲ್ಲ ನೀವು ಈ ತರ ಎಲ್ಲ ಕೇಳಬಾರ್ದು, ಬಡ ರಾಷ್ಟ್ರಗಳಿಗೆ ಈ ತರ ನಾವು ಮೆಡಿಸಿನ್ ಕೊಡ್ಲಿಕ್ಕೆ ಆಗೋದಿಲ್ಲ, ಈ ತರ ಎಲ್ಲ ಒಂದು ಅಂದ್ರೆ ಈ ಜಗತ್ತಿನ ಏನೋ ಒಂದು ಡಿವೈಡ್ ಅಂತ ಹೇಳ್ತೀವಿ. ಬಡ ರಾಷ್ಟ್ರಗಳು ಆಮೇಲೆ ಶ್ರೀಮಂತ ರಾಷ್ಟ್ರಗಳು ತಾವು ಹೆಚ್ಚು ತೋರಿಸ್ಕೊಳ್ತಾರೆ. ಸೊ ಎಲ್ಲಿವರೆಗೂ ಈ ಏನೋ ಒಂದು ಅಸಮಾನತೆ ಜಾಗತಿಕ ಮಟ್ಟದಲ್ಲಿ ಕಡಿಮೆ ಆಗೋದಿಲ್ಲ, ಅಲ್ಲಿವರೆಗೂ ನಾವು ಮುಂದಿನ ಏನು ಕೊರೋನಾ ಟೈಪ್ ಏನು ಪ್ಯಾಂಡಮಿಕ್ ಬರ್ತದೆ ಅದನ್ನ ಎದುರಿಸಲಿಕ್ಕೆ ತಯಾರಿಲ್ಲ. ಅದಕ್ಕೆ ನಾವು ತಯಾರಿ ಮಾಡಬೇಕು. ಅಂದ್ರೆ ಇವಾಗ ಎಷ್ಟೋ ಸುಧಾರಣೆ ಆಗಿದೆ ನಮ್ಮ ಇದರಲ್ಲಿ ನೋಡ್ತಾ ಇದೆ. ದೇಶದಲ್ಲಿ ಸುಮಾರು ಮೆಡಿಸಿನ್ಸ್ಗಳು ಅನ್ಕೊಳ್ಳಿ, ಸಾಕಷ್ಟು ಸೈಂಟಿಫಿಕ್ ಆಗಿ ಹುಡುಕ್ತಾ ಇದ್ದಾರೆ, ನಡೀತಾ ಇದೆ. ಅದು ಇನ್ನೂ ಆಗ್ಬೇಕು, ಸಾಕಷ್ಟು ಆಗ್ಬೇಕು. ಸೊ ಮತ್ತೇನಾದ್ರೂ ಇದೆಯಾ? ಸಾಕಷ್ಟು ತಿಳಿಸಿದ್ರಿ, ಇನ್ನೂ ಹಾಗೆ ಮಾತಾಡೋದು ಇದೆ. ಹೇಗೋ ನಿಮ್ ಬ್ಲಾಗ್ ಇದೆ ಅಂತ ಹೇಳಿದ್ರೆ, ಅದ್ರ ಆ ಬ್ಲಾಗ್ ಅನ್ನು ಕೂಡ ನಾನು ಇದರಲ್ಲಿ ಕೊಡ್ತೇನೆ, ಜನ ಅದರಿಂದ ಕೂಡ ತಿಳ್ಕೊಳ್ತಾರೆ. ನಂತರ ಒಂದು ಸಾರಿ ನಿಮ್ ಜಾಗೃತಿ ಇದಕ್ಕೆ ಬರ್ತೇನೆ, ಒಂದ್ಸಾರಿ ಡೈರೆಕ್ಟ್ ಅಲ್ಲೇ ಬಂದು ಆ ಸಂಸ್ಥೆ ಸಂಪೂರ್ಣ ಒಂದು ಇದನ್ನೇ ತಗೊಳ್ಳೋಣ. ಒಂದ್ಸರಿ ಧಾರವಾಡಕ್ಕೆ ಬಂದಾಗ ಖಂಡಿತ ಹೋಗಿ ಬರೋಣ ಅಂತೆ. ಹಾಗೆ ನಿಮ್ಮ ಜೊತೆಗೆ ಆ ಜಾಗೃತಿ ಒಂದೇನು ಸಂಸ್ಥೆ ಇದೆ, ಅದರಲ್ಲಿ ನಿಮ್ಮ ಮನೆಯವರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಅವ್ರನ್ನೂ ಕೂಡ ಒಂದ್ ಸ್ವಲ್ಪ ಮಾತಾಡಿಸೋ ಒಂದು ಪ್ರಯತ್ನವನ್ನ ಮಾಡ್ತೇನೆ.